ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕದ ಅಲ್ಲ, ಯಾಕೆ ವಿಷಯ ಹೇಳಕ್ ಬಿಡದೆ ತಡೆದ್ಬಿಟ್ಟೆ? ಏನ್ ಮಾವ ನೀನು ಎಲ್ರಿಗೂ ವಿಷಯ ಹೇಳ್ತಿದ್ಯಲ್ಲ. ಅಲ್ಲ, ನಮ್ಮ ಮನೆಯವ್ರಿಗೆ ವಿಷಯ ಹೇಳಿದ್ರೆ ಅದ್ರಾಗೇನು ತಪ್ಪೈತೆ? ಈಗ ನೀನು ವಿಷಯನ ಎಲ್ರಿಗೂ ಹೇಳಿದ್ರೆ ಇಲ್ದೇ ಇರೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹೌದು ಮಾವ, ಈ ವಿಷಯ ಗೊತ್ತಾದ್ಮೇಲೆ ಅತ್ತೆ ಸುಮ್ಮನೆ ಇರ್ತಾರಾ? ಅವ್ವ ಏನ್ ಮಾಡ್ತಾಳೆ? ಇನ್ನೂ ಖುಷಿ ಪಡ್ತಾಳೆ. ಅದಕ್ಕೂ ಮೊದಲು ಸೀದಾ ಹೋಗಿ ಈ ವಿಷಯನ ಸ್ನೇಹನ ಹತ್ರ ಕೇಳ್ತಾರೆ. ಆಮೇಲೆ ಈ ವಿಷಯ ಊರಿಗೆಲ್ಲ ಗೊತ್ತಾಗುತ್ತೆ, ಸ್ನೇಹಂಗ್ ಮಾತ್ರ ಗೊತ್ತಿರಲ್ಲ. ಅತ್ತೆ ವಿಷಯನ ಏಕಾಏಕಿ ಸ್ನೇಹನ ಹತ್ರ ಕೇಳೋದ್ರಿಂದ ಅವಳು ಶಾಕ್ ಆದ್ರೆ ಆಮೇಲೆ ತೊಂದರೆ ಆಗೋದು ನೀನ್ ಹೆಂಡತಿ ಹೃದಯಕ್ಕೆ ತಾನೆ. ಎಲ್ರಿಗೂ ಹೇಳೋಕ್ ಮೊದಲು ನೀನು ಆ ಹುಡುಗಿನ ಒಪ್ಪಿಸ್ಬೇಕು ತಾನೆ. ನೀನು ಎಲ್ರಿಗೂ ಹೇಳಿ ಆಮೇಲೆ ಆ ಹುಡುಗಿನ ಒಪ್ಲಿಲ್ಲ ಅಂದ್ರೆ ಅತ್ತೆ ಮನ್ಸಿಗೆ ಬೇಜಾರಾಗಲ್ವಾ? ಮತ್ತೆ ಅವ್ರ ಆರೋಗ್ಯ ಹಾಳಾಗಲ್ವಾ? ಹೌದು ರಾಧಾ, ನೀನು ಹೇಳ್ತಿರೋದು ಸರಿಯಾಗಿ ಐತೆ. ನಾನು ಮೊದಲು ಆ ಹುಡುಗಿನ ಒಪ್ಪಿಸ್ಬೇಕು. ಯೋನದು ನೀವಿಬ್ರಲ್ಲಿ ನಿಂತ್ಕೊಂಡು ಗುಸುಗುಸು ಅನ್ಕೊಂಡು ಅತ್ತೆ, ಅದು ನನ್ನ ಮಾವ ಸೀಕ್ರೆಟು. ಟೈಮ್ ಬಂದಾಗ ಮಾವನ ನಿಮ್ಗೆಲ್ರಿಗೂ ಹೇಳ್ತಾನೆ ಅಲ್ವಾ ಮಾವ? ಹಾ, ಹೌದೌದು. ಅವ ಇದು ಸೀಕ್ರೆಟ್ ಇಸ್ಯಾ, ನಾನು ನಿಮಗೆ ಆಮೇಲೆ ಕೇಳ್ತೀನಿ. ಇದೆಯೋ ಅಲ್ಲ, ಅದೇನೋ ಇಸಿಯ ಹೇಳ್ಬೇಕು ಅಂತ ಬಂದವನು ಈಗ ಹಿಂಗೆ ಹೇಳ್ತಿದ್ಯಾ? ಅದೇನು ಅಂತ ಹೇಳು. ಈಗಲೇ ಹೇಳೋಕ್ಕಾಗಲ್ಲ, ಅದುವೇ ಸರ್ಪ್ರೈಸ್. ಮಾವ, ನಿಮ್ಮ ಹುಡುಗರು ಕಾಯ್ತಾ ಇರ್ತಾರೆ, ನಿನ್ಗೆ ಒಪ್ಸೋ ಕೆಲಸ ತುಂಬಾ ಇರುತ್ತೆ. ನೀನ್ ಫಸ್ಟ್ ಹೊರಡು. ಹೌದೌದು, ಸರಿ ಕೆಲಸ ಐತೆ, ಬರಲ್ಲ. ಇದ್ಯೋನ್ ರಾಧಾ, ಅದ್ಯೋನೋ ಹೇಳ್ಬೇಕು ಅಂತ ಬಂದವನ್ನ ಹಂಗೆ ತಡೆದ್ಬಿಟ್ಟು ಮನೆಯಲ್ಲೇ ಕಳಿಸ್ಬಿಟ್ಟಿಯಲ್ಲ. ಇನ್ನೇನು ಮಾಡೋದು ಅತ್ತೆ, ಮಾವ ಆಡ್ತಿರೋ ನೋಡಿದ್ರೆ ನನಗೆ ಭಯ ಆಗುತ್ತೆ. ಇನ್ನು ನೀವು ಹೇಗೆ ಅದನ್ನು ತಡ್ಕೋತೀರಾ ಅಂತ ಮಾವನ್ನ ಕಳಿಸ್ಬಿಟ್ಟೆ. ಯೋನ್ ಹೇಳ್ತಿದ್ಯಾ ರಾಧಾ? ಹೌದು ಅತ್ತೆ, ಮಾವ ಇತ್ತೀಚೆಗೆ ಆ ಹೃದಯದ ವಿಷಯಕ್ಕೆ ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ರಾಧಾ, ಅಣ್ಣಯ್ಯ ಇನ್ನೂ ಆ ಗುಂಗಿಂದ ಹೊರಗಡೆ ಬಂದಿಲ್ವಾ? ಇಲ್ಲ ವಸು, ಹಾದಿ ಬೀದಿಲೆಲ್ಲ ದೇವಸ್ಥಾನಗಳಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಹೃದಯ ಹಾಕೊಂಡಿರೋರು ಈ ಹುಡುಗಿ ಇರ್ಬೋದಾ ಆ ಹುಡುಗಿ ಇರ್ಬೋದಾ ಅಂತ ಹುಡ್ಕಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ನನ್ನ ದೊರೆಗೆ ಏನಾಗಿದೆ? ಮಾವ ಹೀಗಾದ್ರಲ್ಲ ಅನ್ನೋ ಭಯ ಅಲ್ಲ ಮಾವಯ್ಯ ನನಗೆ. ಆದ್ರೆ ಈ ಮಾವನ ಉದ್ದೇಶನ ಯಾರಾದ್ರೂ ದುರುಪಯೋಗ ಪಡಿಸ್ಕೋತಾರೇನೋ ಅನ್ನೋ ಭಯ ನನಗೆ. ನಾನ್ ಜೀವಂತ ಇರೋ ಗಂಟ ಅದಾಗಕ್ಕಿಲ್ಲ ಬಿಡು ರಾಧಾ. ನೀವೇ ಅಲ್ವಾ ಅತ್ತೆ ಆ ಹುಡುಗಿ ಸಿಕ್ಕಿದ್ರೆ ಮದ್ವೆ ಮಾಡ್ತೀನಿ ಅಂತ ಗಡುವು ಕೊಟ್ಟಿದ್ದು? ಈ ವಿಷಯ ತಿಳ್ಕೊಂಡು ಮಾವನ ಹತ್ರ ಬಂದು ನಾನೇ ನಿಮ್ಮ ಸೊಸೆ ಹೃದಯ ಹಾಕೊಂಡ್ರೋ ಹುಡುಗಿ ಅಂತ ಸುಳ್ಳು ಹೇಳಿದ್ರೆ ನೀವೇನ್ ಮಾಡ್ತೀರಾ? ಅದಂಗೆಲ್ಲ ಆಗಕ್ಕಿಲ್ಲ ರಾಧಾ. ಸುಮ್ಕೆ ಯಾರ್ಯಾರೋ ಬಂದ್ಬಿಟ್ಟು ನಾನು ನಿಮ್ಮ ಸೊಸೆ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಅದು ಅಲ್ಲದೆ ಒಂದು ಹೃದಯದ ವಿಷಯ ತಿಳ್ಕೊಳ್ಳೋದು ಆಟೊಂದು ಸುಲಭ ಅಲ್ಲ. ಡಾಕ್ಟ್ರು ಯಾವುದೇ ಕಾರಣಕ್ಕೂ ಅದನ್ನ ಯಾರಿಗೂ ಹೇಳಕ್ಕೂ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.